ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಮಲ್ಲಮ್ಮನ ಪವಾಡ ಚಿತ್ರಕ್ಕೂ ರವಿಚಂದ್ರನ್ ಅವರ ಅಣ್ಣಯ್ಯ ಚಿತ್ರಕ್ಕೂ ಒಂದು ಸಂಬಂಧ ಇದೆ. ಮಲ್ಲಮ್ಮನ ಪವಾಡ 1969ರಲ್ಲಿ ತೆರೆಕಂಡ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಚಿತ್ರ. ಇದು ನಟರಾಗಿ ವಜ್ರಮುನಿ ಅವರ ಮೊದಲ ಚಿತ್ರ ಹಾಗೂ ಪುಟ್ಟಣ್ಣ ಕಣಗಾಲ್ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಲಾಬರೇಷನ್ ನ ಮೊದಲ ಚಿತ್ರ. ಇದು ಕನ್ನಡ ಕಾದಂಬರಿ ಅರ್ಧಾಂಗಿಯ ಆಧಾರಿತ ಚಿತ್ರ. ಈ ಕಾದಂಬರಿ ಮಣಿಲಾಲ್ ಬ್ಯಾನರ್ಜಿ ಅವರ ಬೆಂಗಾಲಿ ಕಾದಂಬರಿ ಸ್ವಯಂ ಸಿದ್ಧಾದ ಕನ್ನಡ ಅವತರಣಿಕೆ. ಈ ಚಿತ್ರದ ಸ್ಕ್ರೀನ್ ಪ್ಲೇ 1955ರ ತೆಲುಗು ಚಿತ್ರ ಅರ್ಧಾಂಗಿಯಿಂದ ಇನ್ಸ್ಪೈರ್ ಆಗಿದೆ. ಇದು ಕೂಡ ಬೆಂಗಾಲಿ ಕಾದಂಬರಿಯ ಆಧಾರಿತ ಚಿತ್ರ. ತೆಲುಗು ಅರ್ಧಾಂಗಿ ತಮಿಳಿನಲ್ಲಿ ರಿಮೇಕ್ ಆಗುತ್ತೆ. ಮೂಲ ಕಾದಂಬರಿ ಸ್ವಯಂ ಸಿದ್ಧಾನ ಅಡ್ಯಾಪ್ಟ್ ಮಾಡಿ 1975ರಲ್ಲಿ ಬೆಂಗಾಲಿಯಲ್ಲಿ ಚಿತ್ರವೊಂದು ತೆರೆ ಕಾಣುತ್ತೆ. 1963ರಲ್ಲಿ ಬಹುರಾಣಿ ಎಂದು, 1981ರಲ್ಲಿ ಜ್ಯೋತಿ ಎಂದು ಈ ಚಿತ್ರವನ್ನ ಹಿಂದಿಯಲ್ಲಿ ಅಡ್ಯಾಪ್ಟ್ ಮಾಡಲಾಗುತ್ತೆ. ಮಲ್ಲಮ್ಮನ ಪವಾಡ ಕಥೆಯನ್ನ 1987ರಲ್ಲಿ ಇನ್ಸ್ಪೈರ್ ಆಗಿ ಎಂಗ ಚಿನ್ನರಸ ಎಂಬ ತಮಿಳ್ ಚಿತ್ರ ತೆರೆ ಕಾಣುತ್ತೆ. ಈ ಚಿತ್ರವನ್ನ ತೆಲುಗಿನಲ್ಲಿ ಅಬ್ಬೈಗಾರು ಅಂತ ರೀಮೇಕ್ ಮಾಡ್ತಾರೆ, ಮತ್ತೆ ಹಿಂದಿಯಲ್ಲಿ ಬೇಟಾ ಎಂದು ರೀಮೇಕ್ ಮಾಡ್ತಾರೆ, ಮತ್ತೆ ಕನ್ನಡದಲ್ಲಿ ಅಣ್ಣಯ್ಯ ಹೆಸರಿನಲ್ಲಿ ಈ ಚಿತ್ರವನ್ನ ರೀಮೇಕ್ ಮಾಡಲಾಗುತ್ತೆ. 1998ರಲ್ಲಿ ಒಡಿಯಾದಲ್ಲಿ ಸಂತಾನ ಎಂಬ ಹೆಸರಿನಲ್ಲಿ ಈ ಚಿತ್ರವನ್ನ ಮತ್ತೆ ರೀಮೇಕ್ ಮಾಡಲಾಗುತ್ತೆ. ಒಂದು ಕಾದಂಬರಿ ಸಾಕಷ್ಟು ಭಾಷೆಗಳಲ್ಲಿ ಸಾಕಷ್ಟು ಬಾರಿ ಗೊತ್ತೋ ಗೊತ್ತಿಲ್ಲದೆ ಅಡ್ಯಾಪ್ಟ್ ಆಗಿದೆ.